ಮೊನ್ನೆ ದಿನ ಮಂಡ್ಯ ಜಿಲ್ಲೆಯ ಕೆ ಆರ್ ಪೇಟೆ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಬ್ಬರು ಕಳ್ಳತನ ಮಾಡುವ ಒಂದು ಉದ್ದೇಶದಿಂದ ಕಳ್ಳತನ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡುವ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಅದನ್ನು ಒಂದು ಮಾಧ್ಯಮದಲ್ಲಿ ವಿಡಿಯೋಗಳ ಮೂಲಕ ವೈರಲ್ ಆಗಿತ್ತು. ಅದಾದ ನಂತರದಲ್ಲಿ ಕೆಲವೊಂದು ವಿಡಿಯೋಗಳು ಇದು ಕೆ ಆರ್ ಪೇಟೆಯಲ್ಲಿ ನಡೆದ ಒಂದು ಘಟನೆ ಅಂತೇಳಿ ಚಡ್ಡಿ ಗ್ಯಾಂಗ್ನವರು ಕೆ ಆರ್ ಪೇಟೆಯಲ್ಲಿ ಬಂದಿದ್ದಾರೆ ಅಂಥೇಳಿ ಒಂದು ಸಾಕಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ತಾಯಿದ್ರು. ಆ ವಿಡಿಯೋಗಳನ್ನು ನಾವು ಈಗಾಗಲೇ ಪರಿಶೀಲನೆ ಮಾಡಿದ್ದೀವಿ. ಅದು 6ನೇ ತಿಂಗಳಿನಲ್ಲಿ ಆದ ಒಂದು ಘಟನೆ. ಅದು ಹುಬ್ಬಳ್ಳಿ ಧಾರವಾಡನ ಒಂದು ವ್ಯಾಪ್ತಿಗೆ ಸೇರಿದ ವಿಡಿಯೋವನ್ನು ಇದು ಕೆ ಆರ್ ಪೇಟೆ ಟೌನ್ನಲ್ಲಿ ನಡೆದ ಘಟನೆ ಅಂತೇಳಿ ಕೆಲವೊಬ್ಬರು ಶೇರ್ ಮಾಡಿದರು. ಅದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಆ ಚಡ್ಡಿ ಗ್ಯಾಂಗ್ ಅಂತೇಳಿ ಏನೋ ಒಂದು ವಿಡಿಯೋ ಶೇರ್ ಆಗಿತ್ತು, ಅದು ಕೆ ಆರ್ ಪೇಟೆ ಟೌನಿಗೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಸಹಿತ ಮೊನ್ನೆ ದಿನ ಏನು ಇಬ್ಬರು ಜನ ಬಂದು ಕೆಲವೊಂದು ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಬಂದು ಕಳ್ಳತನಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಪ್ರಕರಣವನ್ನು ಸಹಿತ ನಾವು ದಾಖಲು ಮಾಡಿದ್ದೀವಿ ಮತ್ತು ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಆರೋಪಿತರ ಪತ್ತೆಗಾಗಿ ಈಗಾಗಲೇ ನಾವು ತಂಡವನ್ನು ಸಹಿತ ರಚನೆ ಮಾಡಿದ್ದೀವಿ. ಇದರ ಜೊತೆಗೆ ಸಾಕಷ್ಟು ಪೊಲೀಸ್ ಬೀಟ್ ವ್ಯವಸ್ಥೆಯನ್ನು ಸಹಿತ ಹೆಚ್ಚಿಗೆ ಮಾಡಿದ್ದೀವಿ. ಎಸ್ಪೆಷಲಿ ರಾತ್ರಿ ಗಸ್ತು ವ್ಯವಸ್ಥೆಯನ್ನು ನಾವು ಹೆಚ್ಚಿಗೆ ಮಾಡಿದ್ದೀವಿ. ನಿನ್ನೆ ದಿನ ಎಲ್ಲ ಕಡೆ ನಾವು ಸ್ಪೆಷಲ್ ನೈಟ್ ರೌಂಡ್ಸನ್ನು ಸಹಿತ ಮಾಡಲಾಗಿತ್ತು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಹಿತ ಸರ್ಪ್ರೈಸಾಗಿ ಹಿರಿಯ ಅಧಿಕಾರಿಗಳು ಚೆಕ್ ಮಾಡೋದ್ರ ಜೊತೆಗೆ ಇಫೆಕ್ಟಿವ್ ಆಗಿ ನೈಟ್ ರೌಂಡ್ಸನ್ನು ಮಾಡಲಿಕ್ಕೆ ಇದನ್ನು ಮಾಡ್ತೀವಿ. ಯಾರೂ ಭಯಪಡುವಂಥ ಒಂದು ಅವಶ್ಯಕತೆ ಇಲ್ಲ. ಯಾರಾದರೂ ಆ ಥರ ತಮಗೆ ಕಂಡು ಬಂದಲ್ಲಿ ನಮಗೆ ಕೂಡಲೇ ಮಾಹಿತಿಯನ್ನು ತಿಳಿಸಿ. ಏನು ವಿಡಿಯೋದಲ್ಲಿ ತೋರಿಸಲಾಗಿತ್ತು ಆ ಥರದ ಚಡ್ಡಿ ಗ್ಯಾಂಗ್ನವರು ಇಲ್ಲೇನೋ ಬಂದಿಲ್ಲ ಅಂತೇಳಿ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಒಂದು ವೇಳೆ ಆ ಥರ ಕಂಡು ಬಂದಲ್ಲಿ ನಮಗೆ ಮಾಹಿತಿ ಕೊಡಿ. ಯಾವುದೇ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ತಮಗೆಲ್ಲರಿಗೂ ತಿಳಿಸ್ತೀನಿ.